ವಿವರವಾಗಿ ಹೇಳಬೇಕಾದಂಥದ್ದು ದಿವಂಗತ ವಿಠ್ಠಲ್ ಹೇರೂರು ಸಾಹೇಬರು ಜೀವಂತಿದ್ದಾಗ ಏನೆಲ್ಲ ಕಾಡಿ ಏನೆಲ್ಲ ತೊಂದರೆಯನ್ನು ಕೊಟ್ರಿ, ಇವತ್ತಾದ್ರೂ ಆ ಕೆಲಸವನ್ನ ಬಿಡ್ರಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನಿಜವಾಗಲೂ ಸಮಾಜದ ಕಳಕಳಿ ಏನಿದ್ರೆ ಪಕ್ಷದಲ್ಲಿ ಇರಬಾರದು ಅನ್ನೋದು ನನ್ನ ವಾದ ಅಲ್ಲ. ನಿಜವಾಗ್ಲೂ ಸಮಾಜದ ಕಳಕಳಿ ಅಂದ್ರೆ ಒಂದು ತೀರ್ಮಾನವನ್ನ ಸಮಾಜದಲ್ಲಿ ಮಾಡೋಣ. ನಾನು ಒಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಇವತ್ತೇ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೇನೆ. ಯಾತಕ್ಕಾಗಿ ಅಂದ್ರೆ ಈ ಸಮಾಜ ಎಷ್ಟಿ ಆಗ್ತಿತ್ತು ಅಂದ್ರೆ ನಾವು ಪಕ್ಷ ರಹಿತವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಮುಖಂಡರುಗಳು ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ನೀವೆಲ್ಲರೂ ತಯಾರಾಗಿದ್ರೆ ಮೊದಲು ನಾನು ತಯಾರಿರ್ತೇನೆ. ಪಕ್ಷದ ರಾಜೀನಾಮೆಯನ್ನ ಬಿಸಾಕೋಣ, ಹೋಗಿ ರಸ್ತೆ ಮೇಲೆ ಕುಂದ್ರೋಣ. ಹ್ಯಾಂಗೆ ಸರ್ಕಾರ ನಮಗೆ ನ್ಯಾಯ ಕೊಡಲ್ಲ ಅನ್ನೋದು ಒಂದು ಸಾರಿ ನೋಡಿಬಿಡೋಣ. ಎಷ್ಟು ಜನ ಇದ್ದೀವಿ, ಬರೇ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು ಈ 5-6 ಜಿಲ್ಲೆಯಲ್ಲಿ ಸುಮಾರು 7ರಿಂದ 8 ಲಕ್ಷ ಜನ ಇದ್ದೀವಿ. ಅಷ್ಟು ಜನ ಬೇಕಾಗಿಲ್ಲ, 50,000 ಜನ ಒಂದು ಸಾರಿ ತೀರ್ಮಾನ ಮಾಡಿ ಹೋಗಿ ರಸ್ತೆ ಮೇಲೆ ಕೂತ್ಕೊಂಡು ಒಂದು ಶಪಥ ಮಾಡಿ ಕೂತ್ಕೊಳ್ಳೋಣ. ಒಂದು ನಮಗೆ ನ್ಯಾಯ ಕೊಡಬೇಕು, ಇಲ್ಲ ಅಂದ್ರೆ ನಮಗೆ ಜೈಲಿಗೆ ಕಳಿಸ್ಬೇಕು, ಯಾವುದೇ ಕಾರಣಕ್ಕೆ ನಾವು ವಾಪಸ್ ಬರಲ್ಲ ಅಂತ ಹೇಳಿ 50,000 ಜನ ನಾವು ರೋಡ್ ಮೇಲೆ ಕೂತ್ಕೊಂಡ್ರೆ ಕೇಂದ್ರ ಬರೇ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಗಡ 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 ನಡುತ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ದಿನಂಪ್ರತಿ ಶೋ ಉಡ್ಲಿಕ್ಕೆ, ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ, ವಿಡಿಯೋಗಳು ಮಾಡ್ಕೊಳ್ಳಕ್ಕೆ ಸಮಾಜದ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇನ್ನೆಷ್ಟು ವರ್ಷ ಎಷ್ಟಿ ಅವತ್ತೇ ಒಂದು ತೀರ್ಮಾನ ಮಾಡೋಣ. ಈ ಸರ್ಕಾರ ನಮಗೆ ಸ್ಪಂದಿಸಲಿಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಅವತ್ತೇ ತೀರ್ಮಾನ ಮಾಡೋಣ. ಕೊಟ್ರೆ ನಮಗೆ ನ್ಯಾಯವನ್ನ ಈಗ ಕೊಡ್ರಿ, ಕೊಡ್ಲಿಲ್ಲ ಅಂದ್ರೆ ನಮ್ಮ ಕೈಲಿ ಆಗಿಲ್ಲ ಅಂತೇಳಿ ಸೋಲು ಒಪ್ಕೊಂಡು ಮತ್ತೊಮ್ಮೆ ಜೀವನದಾಗ ಎಷ್ಟಿ ಅನ್ನೋದು ಮಾತಾಡೋದೇ ಬೇಡ. ನಾವು 30 ವರ್ಷ ನಮ್ಮ ಹಿರಿಯರು ಮಾತಾಡ್ಕೊತ ಬಂದಾರ, ಇನ್ನೊಂದು 50 ವರ್ಷ ಹಿಂಗೆ ಮಾತಾಡ್ಕೊತ ಅಂದ್ರೆ ಇನ್ನ ಎಷ್ಟು ವರ್ಷ ಮಾತನಾಡೋದು. ಹಾಗಾಗಿನೇ ಇಂಥದೊಂದು ಹೋರಾಟವನ್ನ ಸೃಷ್ಟಿ ಮಾಡಬೇಕು, ಇದನ್ನ ನಡಿಬೇಕು ಅಂತ ಹೇಳಿ ಎಲ್ಲರ ಸಾಮೂಹಿಕ ನಾಯಕತ್ವ ಅಂತ ಹೇಳಿ ನಾವು ಹೊರಟಿದ್ದೀವಿ. ಇನ್ನೂ ಕೂಡ ಕ್ರೋಢೀಕರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾಲ ಪಕ್ವಾದ್ರೆ ಈ ಕಲಬುರಗಿಯಲ್ಲಿ ಆದ್ರೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ, ಅಂತ ಹೋರಾಟ ಎಲ್ಲರೇ ನಡಿಬೇಕಂದ್ರೆ ಅದು ಕಲಬುರಗಿದಾಗೆ ನಡೀತದೆ, ಇನ್ನೆಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಖ್ಯೆ ಇರೋದು ಮೊದಲು ಕಲಬುರಗಿ ಜಿಲ್ಲೆಯಲ್ಲಿ, ಯಾದಗಿರಿ, ಬೀದರ್, ಬಿಜಾಪುರ ಈ 4-5 ಜಿಲ್ಲೆಯಲ್ಲಿ ಇದ್ದಷ್ಟು ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲೂ ಇಲ್ಲ. ಅಷ್ಟು ಸಂಖ್ಯೆ ಇದ್ದೀವಿ. ಅದ್ರ ಜೊತೆಗೆ ಗಟ್ಟಿತನ ಇದೆ, ಜನರ ಬಳಿ ಶಕ್ತಿ ಇದೆ, ಎಲ್ಲರ ಬಳಿ ಅಭಿಮಾನ ಇದೆ. ಆ ಕಿಚ್ಚನ್ನ ದಿವಂಗತ ವಿಠ್ಠಲ್ ಹೇರೂರವರು ತುಂಬಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾದ ಗಟ್ಟಿಯಾದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇನ್ನೆಷ್ಟು ನೋಡ್ರಿ. ಬಾಣಿ ಅಕ್ಕೋರು ಹೇಳ್ದಂಗೆ 2027ಕ್ಕೆ ಈ ಭಾರತ 27 ಫೆಬ್ರವರಿಗೆ ಈ ಭಾರತ ದೇಶದಲ್ಲಿ ಜನಗಣತಿ ಜಾತಿ ಗಣತಿಯನ್ನ ನಡೀತದೆ. ಈ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮೊದಲು 1931ಕ್ಕೆ ಈ ಭಾರತ ದೇಶದಲ್ಲಿ ಜಾತಿ ಗಣತಿ ನಡೆದಿತ್ತು. ಅದು ಆದ ನಂತರ ಸುಮಾರು ನನಗನ್ನಿಸ್ತದೆ ಒಂದು 100 ವರ್ಷ ಆದ ನಂತರ ಈ ಭಾರತ ದೇಶದಲ್ಲಿ ಗಣತಿಯನ್ನ ನಡೀತಾ ಇದೆ. ಒಂದು 100 ಹೇಳಬೇಕಾಗ್ತದೆ. ಕೆಲವೊಂದು ವಿಚಾರಗಳನ್ನ ನಾನು ಭಿನ್ನಾಭಿಪ್ರಾಯ ವಿಚಾರಗಳನ್ನ ಹೇಳ್ತಾ ಇಲ್ಲ. ಅವ್ರು ಯಾರಿಗೆ ಹೇಳಿದ್ರು, ಇವ್ರು ಯಾರಿಗೆ ಹೇಳಿದ್ರು, ಮಾರಾಯ ವಿಷಯವ್ರಿಗೆ ಗೊತ್ತಿದೆ. ಎಷ್ಟು ಜನರು ಮನೆಗೆ ಹೋಗಿದ್ವಿ, ಯಾರಿಗೆ ಮಾತಾಡಿದ್ರು. ಕುಪ್ಪಣ್ಣಮ್ಮವರು ಒಂದ್ಸಾರಿ ಮೀಟಿಂಗ್ ನಾವು ಬಂದಿದ್ರು, ಅವ್ರಿಗೂ ಗೊತ್ತಿದೆ. ಬಹಳ ಜನ ಇಲ್ಲಿದ್ದಂತ ಮುಖಂಡರಿಗೆ ಎಲ್ಲರೂ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡಬೇಕು. ಇದು ಶಿವಕುಮಾರ್ ನಾಟಿಕಾರ್ ನೇತೃತ್ವ ಅಲ್ಲ, ಇದು ಶೋಭಾ ಬಾಣಿ ಅವ್ರ ನೇತೃತ್ವ ಅಲ್ಲ, ಇದು ಶರಣಪ್ಪ ತಳವಾರ್ ಅವ್ರ ನೇತೃತ್ವ ಅಲ್ಲ, ಇದು ಮಾರಾಯ ಋಷಿ ಅವರ ನೇತೃತ್ವ ಅಲ್ಲ. ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ನೇತೃತ್ವದ ಹೋರಾಟ ಅಂತ ಹೇಳಿ ಇದನ್ನ ತೀರ್ಮಾನ ಮಾಡಿದೀವಿ. ಅದರ ಪ್ರಕಾರನೇ ಈ ಕರಪತ್ರದಲ್ಲಿ ಇದೆ, ಅದರ ಪ್ರಕಾರ ಬ್ಯಾನರ್ದಲ್ಲಿದೆ, ಅದರ ಪ್ರಕಾರ ನಾವೆಲ್ಲಿ ಹೆಸರು ಹಾಕೊಂಡಿಲ್ಲ, ಫೋಟೋ ಹಾಕೊಂಡಿಲ್ಲ. ಇವತ್ತು ಪತ್ರಿಕೆ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ನೇತೃತ್ವ ಅಂತ ಇಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಂದು ಜನ ಹೊಟ್ಟಿ ತುಂಬಿಸುವ ಸಲುವಾಗಿ, ತಮ್ಮ ರಾಜಕೀಯ ಬೇಳಿ ಬಯಸುವ ಸಲುವಾಗಿ ನಾನು ಅಂತೇಳಿ ಬರೋವರಿಗೆ ನಾವೇನು ಮಾಡಕ್ಕಾಗಲ್ಲ. ನಾವು ಇವತ್ತು 16 ತಾಲೂಕುಗಳನ್ನ ಪೂರ್ವಭಾವಿ ಸಭೆಯನ್ನ ಮಾಡಿ ಇವತ್ತು 17ನೇ ತಾಲೂಕು
ಅಫ್ಜಲ್ಪುರದಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇದ್ದೀವಿ. ಇವತ್ತಿಗೆ 8 ದಿವಸ ಸೋಮವಾರ ದಿವಸ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೀತದೆ. ಇವತ್ತು ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ MLC ಅವರಾಗಿರ್ಬೋದು, ಬೆಳಗಾವಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ನಾವೆಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತೇವೆ, 28ನೇ ತಾರೀಕಿಗೆ ರಾತ್ರಿ 12ರವರೆಗೂ ಕೂಡ ನಮ್ಮ ನ್ಯಾಯವನ್ನು ಸಿಕ್ಕರೆ ಸರ್ಕಾರಕ್ಕೆ ಅಭಿನಂದನೆಯನ್ನ ಹೇಳಿ ನಮ್ಮ ಹೋರಾಟವನ್ನ ಕೈ ಬಿಡ್ತೇವೆ. ಆದ್ರೆ ಒಂದು ವೇಳೆ ನಮ್ಮ ಸಮಾಜಕ್ಕೆ ನಮ್ಮ ಬೇಡಿಕೆಯನ್ನು ಸ್ಪಂದಿಸದೆ ಹೋದ್ರೆ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನೀವು ಯಾರು ಎದುರು ಮಾಡಿದ್ರೂ ಕೂಡ ಸ್ವಾಭಿಮಾನದಿಂದ ಈ ಸಮಾಜ ಹೋರಾಟ ಮಾಡಲಿಕ್ಕೆ ಸನ್ನದ್ಧ ಆಗಿದೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.